ನೀವೆಲ್ರಿಗೂ HTC ಸ್ಮಾರ್ಟ್ ಫೋನ್ ನೆನಪಿದ್ಯಾ? ಇದು ಒನ್ ಆಫ್ ದಿ ಬೆಸ್ಟ್ ಕಂಪ್ನಿ. ಆದ್ರೆ ಏನು ಇನ್ವೆಷನ್ ಮಾಡದೇ ಇರೋ ಕಾರಣ ಈ ಕಂಪ್ನಿ ಫೇಲ್ ಆಗೋಯ್ತು. ಇನ್ನು LG ಸ್ಮಾರ್ಟ್ ಫೋನ್ ನಿಮ್ಮೆಲ್ರಿಗೂ ನೆನಪಿದ್ದೇ ಇರುತ್ತೆ. ಇವರು ಜಾಸ್ತಿ ಇನೋವೇಷನ್ ಮಾಡಿ ಈ ಕಂಪ್ನಿ ಕೂಡ ಫೇಲ್ ಆಗೋಯ್ತು. LG ಫೋನ್ ಚೆನ್ನಾಗೇ ಇತ್ತು, ಆದ್ರೆ ಇವರು ಡಿಸೈನ್ಗಳನ್ನ ಚೇಂಜ್ ಮಾಡ್ತಾನೆ ಇದ್ರು. ಮೈಕ್ರೋಸಾಫ್ಟ್ ಆಂಡ್ರಾಯ್ಡ್ ಮತ್ತೆ iOS ಜಗತ್ತಲ್ಲಿ ಇವರು ವಿಂಡೋಸ್ ಫೋನ್ ನ ತಗೋಬರ್ತಾರೆ, ಆದ್ರೆ ಜಾಸ್ತಿ ಯೂಸರ್ಸ್ ಇಲ್ಲದೆ ಇರೋ ಕಾರಣ ಆಲ್ಟ್ F4 ಆಗೋಯ್ತಾರೆ. ಇನ್ನು ಸ್ಮಾರ್ಟ್ ಫೋನ್ ಜಗತ್ತಿನ ಬಿಗ್ ಬಾಸ್ ನೋಕಿಯಾ. ಎಲ್ರಿಗಿಂತ ಫಸ್ಟ್ ಇವರೇ ಬಂದಿದ್ದು. ಇವರು ಅವಾಗ ಬರ್ತಾ ಇರ್ತಾರೆ, ಅವಾಗ ಹೋಗ್ತಾ ಇರ್ತಾರೆ. ಇವರು ಲೂಮಿಯಾ ಜೊತೆ ಬಂದ್ರು, ಆಗ್ಲೂ ಕೂಡ ಫೇಲ್ ಆದ್ರು. ಆಮೇಲೆ ಆಂಡ್ರಾಯ್ಡ್ ಜೊತೆ ಬಂದ್ರು, ಇವಾಗ ಎಲ್ಲಿದ್ರೋ ಕಾಣಿಸ್ತಾನೆ ಇಲ್ಲ. ಅಂಡ್ ನಿಮ್ಗೆ ಲೀಕೋ ಸ್ಮಾರ್ಟ್ ಫೋನ್ ನೆನಪಿದ್ಯಾ? ಕೆಳಗ್ ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನೋ ಗಾದೆ ಇವ್ರಿಗೆ ಸೆಟ್ ಆಗುತ್ತೆ. ಯಾಕಂದ್ರೆ ಈ ಕಂಪ್ನಿ ಡೆಡ್ ಆಗೋವರೆಗೂ ಇವರು ದುಡ್ಡನ್ನ ಸ್ಪೆಂಡ್ ಮಾಡ್ತಾನೆ ಇದ್ರು. ಕಮ್ಮಿ ಪ್ರೈಸ್ ಗೆ ಜಾಸ್ತಿ ಫೀಚರ್ಸ್ ನ ಆಫರ್ ಮಾಡ್ತಾ ಇದ್ರು ಅಂತ ಕಾರಣಕ್ಕೆ ಇವರ ಕಂಪ್ನಿ ಫೇಲ್ ಆಯ್ತು. ಇನ್ನು ಬ್ಲಾಕ್ ಬೆರಿ ಫೋನ್, ಇವ್ರು ಹೇಳ್ತಾ ಇದ್ರು ಇವ್ರ ಫೋನ್ ಅಲ್ಲಿ ಇರುವಂತ ಕೀಬೋರ್ಡ್ ನ ಯಾವ್ದೇ ಕಾರಣಕ್ಕೂ ತೆಗಿಯಲ್ಲ ಅಂತ. ಆದ್ರೆ ಯಾವಾಗ ಮಾರ್ಕೆಟ್ ಇಂದ ಇವರ ಸ್ಮಾರ್ಟ್ ಫೋನ್ ತೆಗಿತಾರೆ ಅಂತ ಗೊತ್ತಾದಾಗ ಇವರು ಫೈನಲ್ ಆಗಿ ಅವರ ಫೋನ್ ಅಲ್ಲಿ ಇರುವಂತ ಕೀಬೋರ್ಡ್ ನ ತೆಗಿತಾರೆ. ಆದ್ರೆ ಅಷ್ಟರಲ್ಲಿ ಮಾರ್ಕೆಟ್ ಇಂದ ಇವರ ಕಂಪ್ನಿ ನೇಮೇ ಎರೇಸ್ ಆಗ್ಬಿಟ್ಟಿತ್ತು. ಸೊ ಇದರಿಂದ ಯಾವುದೇ ಕಂಪ್ನಿ ಆದ್ರೂ ಕೂಡ ಮಾರ್ಕೆಟ್ ಟ್ರೆಂಡ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅಪ್ಡೇಟ್ ಆಗ್ತಾನೆ ಇರಬೇಕು.